ಹೆಚ್ಚಾಗಿ ಹಳ್ಳಿ ಜನ ಸಿಟಿ ಕಡೆ ಬಂದು ಸೆಟ್ಲ್ ಆಗ್ತಾ ಇದಾರೆ. ಇದು ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸರ್, ಇವಾಗ ನೀವು ನೋಡಿದ್ರೆ ಬ್ಯಾಂಗ್ಳೂರ್ ಹೈಟೆಕ್ ಸಿಟಿ ಆಗಿದೆ. ಸೊ ಇದೇ ತರ ಬೇರೆ ವಿಲೇಜಸ್ ಅಲ್ಲೂ ಪ್ರೊವೈಡ್ ಮಾಡ್ತಾ ಇದ್ರೆ ಖಂಡಿತ ಹಳ್ಳಿಯಲ್ಲಿರೋರು ಅವ್ರಿಗೆ ಒಳ್ಳೆ ಕೆಲಸಗಳು ಸಿಗುತ್ತೆ. ಅಲ್ಲಿ ಸಿಕ್ಕಿದಾಗ ಇಲ್ಲಿ ಯಾರು ಬರಕ್ ಚಾನ್ಸಸ್ ಇಲ್ಲ ಸರ್. ಅಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ಹಳ್ಳಿಯಲ್ಲೂ ಡೆವಲಪ್ಮೆಂಟ್ ಗಳು ಜಾಸ್ತಿ ಮಾಡ್ತಾ ಮಾಡ್ತಾ ಬಂದ್ರೆ ಅವ್ರವ್ರ ಸಿಟೀಸ್ ಬಿಟ್ಟು ಯಾರು ಬರಕ್ ಚಾನ್ಸಸ್ ಇಲ್ಲ. ಅವ್ರವ್ರು ಅಲ್ಲಲ್ಲೇ ಇರ್ತಾರೆ. ಪ್ರಾಬಬ್ಲಿ ನಾನು ಇಲ್ಲಿ ಬಂದಿರೋದು ಕೆಲಸ, ಒಂದು ಅಪ್ಪ ಅಮ್ಮ ಕೆಲಸ, ನನ್ನ ಕೆಲಸ ಸ್ಟಡೀಸ್. ಸೊ ವೆನ್ ಇಟ್ ಕಮ್ಸ್ ಟು ದ್ಯಾಟ್, ನಾವು ಹಳ್ಳಿನ ಕೆಲಸ ಆಗಿ ವರ್ಕ್ ಪ್ರೊವೈಡ್ ಮಾಡಬೇಕು. ಬಿಕಾಸ್ ಅಫ್ಕೋರ್ಸ್ ಅಲ್ಲಿ ಅಷ್ಟು ಕೆಲಸ ಇರಲ್ಲ. ಒಳ್ಳೆ ದುಡಿಮೆಗೋಸ್ಕರ ನಾವು ಇಲ್ಲಿ ಬೆಂಗಳೂರಿಗೆ ಬರಲೇಬೇಕಾಗುತ್ತೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಕೆಲಸ ಪ್ರೊವೈಡ್ ಮಾಡಬೇಕು. ಒಳ್ಳೊಳ್ಳೆ ಕಂಪ್ನೀಸ್ ಕೆಲವೊಂದು ಹಳ್ಳಿಯಲ್ಲಿ ಕೂಡ ಹೋಗ್ಬೇಕು. ಇನ್ನೊಂದು ಒಳ್ಳೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಒಳ್ಳೆ ಎಜುಕೇಶನ್ ಇಟ್ಸ್ ಅ ಬೇಸಿಕ್ ನೀಡ್ ಅಲ್ವಾ. ಸೊ ಅದಿರ್ಬೇಕು. ದಿ ಅದರ್ ಒನ್ ಇಸ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್. ಎಲ್ಲಾ ಹಳ್ಳಿಗಳಲ್ಲೂ ಇನ್ನ ರೋಡ್ ಇಲ್ಲ, ಎಲ್ಲಾ ಹಳ್ಳಿಗಳಲ್ಲೂ ಇನ್ನ ವಾಟರ್ ಇಲ್ಲ, ಪ್ಯೂರ್ ವಾಟರ್ ಸಿಗ್ತಾ ಇಲ್ಲ. ಸೊ ಒನ್ ಥಿಂಗ್. ದಿ ಅದರ್ ಥಿಂಗ್ ಇಸ್ ದ ರೋಡ್, ವಿಚ್ ಇಸ್ ಬೇಸಿಕ್. ಅಂಡ್ ತುಂಬಾ ಹಳ್ಳಿಗಳಲ್ಲಿ ನಿಮ್ಗೆ ಲೈಕ್ ಗ್ಲಾಸರೀಸ್ ಇಲ್ಲಿ ಏನು ಕೂಡ ಸಿಗ್ತಾ ಇಲ್ಲ. ಸೊ ಅದು ಕೂಡ ಇಂಪ್ರೂವ್ ಆದ್ರೆ ಐ ಗೆಸ್ ಇಟ್ ವಿಲ್ ಬಿ ಬೆಟರ್. ಇದೆಲ್ಲ ಪ್ರೊವೈಡ್ ಆದ್ರೆ ಹಳ್ಳಿಲಿ ಹೆಚ್ಚಾಗಿ ಬರಲ್ಲ ಅಂತ ಹೇಳಿ ಬರಲ್ಲ. ಎಂತಕ್ ಬರ್ತಾರೆ? ಅವ್ರ ರೋಡ್ ಕರೆಕ್ಟ್ ಆಗಿದೆ, ಅವ್ರಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅವ್ರ ಕುಡಿಯೋ ನೀರು ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ, ಅಂಡ್ ಯು ಆರ್ ಗೆಟಿಂಗ್ ಎವ್ರಿಥಿಂಗ್. ಒಳ್ಳೆ ಎಜುಕೇಶನ್, ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಇರ್ಬೇಕಾದ್ರೆ ಎಂತಕ್ ಬರ್ತಾರೆ? ಓಕೆ, ಥ್ಯಾಂಕ್ಸ್.